ಮೈಸೂರಿನಲ್ಲಿ ಪಟಾಕಿ ಗನ್ ತೋರಿಸಿ ಹಣ ವಸೂಲಿ ಮಾಡಿರುವ ಘಟನೆ ವರದಿಯಾಗಿದೆ. ಖಾಸಗಿ ಫೈನಾನ್ಸ್ ಕಂಪನಿಯ ನೌಕರ ಮತ್ತು ಮಾಜಿ ನೌಕರರ ಜಗಳ ನಡೆದಿರೋದು. ಮಾಜಿ ನೌಕರ ರಾಜೇಶ್ ಸಂಸ್ಥೆಯಲ್ಲಿ ಪಡೆದಿದ್ದ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ. ಹಾಗಾಗಿ ಖಾಸಗಿ ಫೈನಾನ್ಸ್ ಕಂಪನಿಯ ಒಬ್ಬರು ನೌಕರ ಮತ್ತೊಬ್ಬ ಮಾಜಿ ನೌಕರನ ನಡುವೆ ಗಲಾಟೆ ಆಗ್ತಾ ಇತ್ತು. ರಾಜೇಶ್ ಅನ್ನೋನು ಈ ಹಿಂದೆ ಆ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಅದೇ ಸಂಸ್ಥೆಯಲ್ಲಿ ಸಾಲ ಪಡೆದಿದ್ದ, ಆ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ. ಕರೆ ಮಾಡಿ ರಾಜೇಶ್ನನ್ನ ಫೈನಾನ್ಸ್ ಕಂಪನಿಯವರು ಕರೆಸ್ಕೊಂಡಿರ್ತಾರೆ. ಕಚೇರಿಗೆ ಬಂದ ವೇಳೆ ಮಾಜಿ ನೌಕರ ರಾಜೇಶ್ ಮತ್ತು ಪುನೀತ್ ನಡುವೆ ವಾಗ್ವಾದ ಆಗುತ್ತೆ. ವಾಗ್ವಾದ ಸಂದರ್ಭದಲ್ಲಿ ಹಣ ವಾಪಸ್ ಮಾಡುವಂತೆ ಪಟಾಕಿ ಗನ್ ತೋರಿಸಿ ಪುನೀತ್ ಬೆದರಿಕೆ ಒಡ್ಡಿದ್ದಾನೆ. 2 ತಿಂಗಳ ಹಿಂದೆ ನಡೆದ ಘಟನೆ, ಯಾವುದೇ ದೂರು ದಾಖಲಾಗಿಲ್ಲ. ಪಟಾಕಿ ಗನ್ ತೋರಿಸುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಲ್ಲ, ಗನ್ ತೋರ್ಸಕ್ಕೆ ಇಟ್ಟಿದ್ದಾರೆ ಇವನ್ನ ಕೆಲಸಕ್ಕೆ. ಗನ್ ತೆಗ್ದು ತೋರ್ಸಕ್ಕೆ ನಿನ್ಗೆ ಏನು ಅಧಿಕಾರ ಸರಿ, ನೀನ್ ಯಾವ್ದಾದ್ರೂ ಆಗಿರ್ಲಿ, ಯಾವ್ದಾರ ಇಟ್ಕೊಂಡಿರೋ, ನೀನ್ ಯಾವ್ದಾರ ಇಟ್ಟಿರೋ, ನನಗೆ ನೀನು ಗನ್ ತೆಗ್ದು ತೋರಿಸ್ದೆ ಅಲ್ವಾ? ಯಾಕೆ ತೋರಿಸ್ದೆ? ಇದು ಸರಿಯಪ್ಪ, ಡೂಪ್ಲಿಕೇಟ್ ಆಗ್ಲಿ ಸರಿನಾ? ಡೂಪ್ಲಿಕೇಟ್ ತೋರಿಸ್ಕೋ, ಒರಿಜಿನಲ್ ತೋರಿಸ್ದೋ.